ಮೈಸೂರು ದಸರಾ ಮಹೋತ್ಸವ 2025ರ ಹಿನ್ನೆಲೆ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಸುದ್ದಿಗೋಷ್ಠಿಯ ದಸರಾಗೆ 2 ಹಂತದ ಬಂದೋಬಸ್ತ್ ಮಾಡಲು ತೀರ್ಮಾನವನ್ನ ಮಾಡಿದ್ದೇವೆ. ಮೊದಲು 22ನೇ ತಾರೀಕಿನಿಂದ 29ನೇ ತಾರೀಕಿನ ತನಕ ಮೊದಲ ಹಂತದ ಬಂದೋಬಸ್ತ್ ಆಗಿದ್ದು, 30ರಿಂದ ಅಕ್ಟೋಬರ್ 2ರ ತನಕ ಎರಡನೇ ಹಂತದ ಬಂದೋಬಸ್ತ್ ಆಗಿದೆ. ದಸರಾದಲ್ಲಿ 5 ಎಸ್ಪಿ, 35 ಡಿವೈಎಸ್ಪಿ ಪೊಲೀಸರು ಕೆಲಸವನ್ನ ಮಾಡುತ್ತಾರೆ. 35 ಕೆಎಸ್ಆರ್ಪಿ ತುಕಡಿಗಳು, ಕಾರ್ಡಾರ್ 15 ಸಿಬ್ಬಂದಿಗಳ ತಂಡ ಮತ್ತು ಎಎಸ್ಸಿ ತಂಡ 29, ಒಂದು ಗರುಡ ಫೋರ್ಸ್ 1500 ಹೋಂಗಾರ್ಡ್ ಸೇರಿ ಒಟ್ಟು 6384 ಮಂದಿ ಪೊಲೀಸರು ಬಿಗಿ ಬಂದೋಬಸ್ತ್ನಲ್ಲಿ ಕಾರ್ಯನಿರ್ವಹಿಸುತ್ತಾರೆ. 26 ಆಂಬ್ಯುಲೆನ್ಸ್, 32 ಅಗ್ನಿಶಾಮಕ ದಳವನ್ನು ನಿಯೋಜನೆ ಮಾಡಲಾಗಿದೆ. ನಗರದ ಪ್ರಮುಖ ಜಂಕ್ಷನ್ಗಳಲ್ಲಿ ಪಬ್ಲಿಕ್ ಅಡ್ರೆಸ್ ಮಾಡಲು 43 ಮಂದಿ ಪೊಲೀಸ್ ಸಿಬ್ಬಂದಿಗಳು ಕಾರ್ಯನಿರ್ವಹಣೆಯನ್ನ ಮಾಡ್ತಾರೆ. ನಗರದ ಸುತ್ತಲೂ ಸಿಸಿಟಿವಿ ಮತ್ತು ಡ್ರೋನ್ ಕಣ್ಗಾವಲು ಇಡಲಾಗಿದ್ದು, ರೈಲ್ವೆ ನಿಲ್ದಾಣದ ಬಸ್ ನಿಲ್ದಾಣದ ಬಳಿ ಕಟ್ಟೆಚ್ಚರ ವಹಿಸಲಾಗಿದೆ. ಸುಳ್ಳು ಸುದ್ದಿ ಹರಡಿಸುವವರ ಮೇಲೂ ಕೂಡ ಸೈಬರ್ ತಂಡ ನಿಗಾ ವಹಿಸಲಿದ್ದು, ಸುದ್ದಿಗೋಷ್ಠಿಯಲ್ಲಿ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಹೇಳಿಕೆ. ಪಾರ್ಕಿಂಗ್ ವ್ಯವಸ್ಥೆ ಜಿಲ್ಲೆಯಿಂದ, ಮೈಸೂರು ಜಿಲ್ಲೆಯಿಂದ ಮಾಡಿರ್ತಾರೆ. ಅಲ್ಲಿ ಇದ್ರಲ್ಲೇನೆ ನಮಗೆ ಎನ್ ರೂಟ್ ರಿಂಗ್ ರೋಡ್ ನಮಗೆ ಬರುತ್ತೆ. ಅದ್ರದ್ದು ಬಂದೋಬಸ್ತ್ ನಾವು ಮಾಡ್ಕೋತೀವಿ. ಅವರಿಗೆ ಅದು ಹೇಳ್ತೀವಿ. ಅಲ್ಲಿ ಇಲ್ಲ, ಆ ಥರ ಇಲ್ಲ. ನಾವು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮಾಡಿದೀವಿ. ಅದು ಈ ಸಲ ವರ್ಕೌಟ್ ಆಗತ್ತೆ ಅನ್ಕೊಂಡಿದೀವಿ. ನಾವು 2-3 ದಿನ ನೋಡ್ತೀವಿ, ಏನಾದ್ರು ಚೇಂಜಸ್ ಇದ್ರೆ ಮಾಡ್ತೀವಿ. ಥ್ಯಾಂಕ್ ಯು. ಅದನ್ನ ನಾನು ಹೇಳಿದ್ದೀನಿ, ಕೋಆರ್ಡಿನೇಟರ್ ಒಬ್ರು ಇರ್ತಾರೆ, ಅವ್ರಿಗೆ ಮಾತಾಡಿ. ವಿಲ್ ಟೇಕ್ ಕೇರ್ ಆಫ್ ದಟ್. ಬ್ರೀಫಿಂಗ್ ಮಾಡ್ತೀವಿ ನಮ್ಮ ಆಫೀಸರ್ಸ್. ಅಟೆಂಡ್ ಮಾಡಿಸ್ತೀವಿ ಖಂಡಿತ.